ಕಮಲಾಪುರ ತಾಲೂಕಿನ ಮಹಾಗಾಂವ್ PDO ಜಗದೇವಿ ಪವಾರ್ ಅವ್ಯವಹಾರ ನಡೆಸಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಎದುರು ಧರಣಿಯನ್ನು ನಡೆಸಿದ್ದಾರೆ. ನಿವೇಶನದ 11B ತೆಗೆದುಕೊಡಲು 3,000 ರೂಪಾಯಿ ಪಡೆಯುತ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಕೆಲವು ದಿನಗಳ ಹಿಂದೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾರೂ ಇರೋದಿಲ್ಲ, ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಲಕ್ಷ್ಯ ವಹಿಸ್ತಾರೆ, ಹಾಗೆ ಹಿಂಗೆ ಅಂತ ನಾವು ಕೂಡ ಹೇಳಿದ್ವಿ. ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಇರೋದಿಲ್ಲ, ಸದಸ್ಯರು ಕೂಡ ಇರೋದಿಲ್ಲ, ಅಲ್ಲಿರ್ತಕ್ಕಂತಹ ಬಿಲ್ ಕಲೆಕ್ಟರ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು ಅಲ್ಲಿ ಇರೋದಿಲ್ಲ. ಕಂಪ್ಯೂಟರ್ ಆಪ್ರೇಟರ್ ಹಿಡ್ಕೊಂಡು ಕೆಳಗಿನ ಕೆಲಸಗಾರರು ಹಿಡ್ಕೊಂಡು ಮೇಲಿನ ಕೆಲಸಗಾರರವರೆಗೂ ಕೂಡ ಯಾರೊಬ್ಬರು ಇರೋಲ್ಲ ಅನ್ನೋ ಬಗ್ಗೆ ವರದಿ ಮಾಡಿದಾಗ ಇದೇ PDO ಅವರು ಒಂದು ಮಾತನ್ನು ಹೇಳಿದರು, ನೀವು ಸುಳ್ಳು ವರದಿಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರು. ಈಗ ಇವರು ಮಾಡ್ತಾ ಇರತಕ್ಕಂತಹ ಕರ್ಮಕಾಂಡವನ್ನು, ಇವರು ಮಾಡಿರ್ತಕ್ಕಂಥ ಈ ಕರ್ಮಕಾಂಡ ಭ್ರಷ್ಟಾಚಾರವನ್ನು ಜನರೇ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ಯಾವುದಕ್ಕೂ ಆದರೂ ಒಂದು ಕಾಲ ಇರುತ್ತೆ, ಯಾವುದಕ್ಕೂ ಒಂದು ಸಮಯ ಅನ್ನೋದು ಇರುತ್ತೆ. ನೀವು ಮಾಡಿದ ಭ್ರಷ್ಟಾಚಾರ ನಾವು ಬೆಳಕಿಗೆ ತರಲು ಬಂದಾಗ ನಮ್ಮ ಜೊತೆ ಅಸಭ್ಯ ಅಂದರೆ ಏಕಾಏಕಿಯಾಗಿ ಮಾತನಾಡೋದನ್ನು ಕಲ್ತ್ಬಿಟ್ರಿ. ಈಗ ಸಾರ್ವಜನಿಕರೇ ಖುದ್ದಾಗಿ ನಿಮ್ಮ ಪಂಚಾಯಿತಿ ಎದುರುಗಡೆ ಬಂದು ಕೂತಿದ್ದಾರೆ. ಈಗ ಅವ್ರಿಗೇನು ಹೇಳ್ತೀರಾ? ಅಲ್ಲದೆ ಈ ಒಂದು ಸಮಸ್ಯೆ ಬಗ್ಗೆ ಲೋಕಾಯುಕ್ತರಿಗೂ ಕೂಡ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ, ಲೋಕಾಯುಕ್ತರ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಇದು ಮುಂದೆ ಹೋಗುತ್ತೆ, ಯಾವ ರೀತಿಯಾದ ಕ್ರಮ ಆಗುತ್ತೆ, ಹೇಗೆ ಕಾನೂನಿನ ಪ್ರಕಾರ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡೋಣ. ನಿವೇಶನದ 11B ತೆಗೆದುಕೊಡಲು 3,000 ರೂಪಾಯಿ ಪಡೆಯುತ್ತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಮಂಜೂರು ಮಾಡಲು ಫಲಾನುಭವಿಗಳಿಂದ 10,000 ಪಡೆದಿದ್ದಾರೆ. 4 ತಿಂಗಳಿಂದ ಕರ ವಸೂಲಿ ಮಾಡಿದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 126 ಮತ್ತು 1460 ಜಮೀನಿನಲ್ಲಿ ಅನಧಿಕೃತ ಈ ಸ್ವತ್ತು ಮಾಡಿದ್ದಾರೆ. ನಿಯಮಿತವಾಗಿ ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ, ಸಭೆ ನಡೆಸೋದಿಲ್ಲ, ಸಾರ್ವಜನಿಕರು ಮೂಲ ಸೌಕರ್ಯ ಕೇಳಿದರೆ ಸ್ಪಂದಿಸೋದಿಲ್ಲ, ಸಾರ್ವಜನಿಕರಿಗೆ ಬೆದರಿಕೆ ಹಾಕುತ್ತಾರೆ, ಉದ್ಯೋಗ ಖಾತ್ರಿಯಲ್ಲಿ ಮಹಿಳೆಯರಿಗೆ ಸೂಕ್ತ ಕೆಲಸ ಒದಗಿಸುತ್ತಿಲ್ಲ, ಕೂಡಲೇ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿ ನೀಲ್ಗಂಗಾ ಬಬ್ಲಾದವರಿಗೆ ಮನವಿ ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ನರೇಶ್ ಹರಸುರ್ಕರ್, ಅಕ್ರಮ್ ಬನ್ನಿಕಾರ್, ದೋಂಡಿಬಾ ಬೋಧನ್, ದೇವೇಂದ್ರಪ್ಪ ಸಿಂಗೆ, ಇರ್ಫಾನ್ ದಜ್ರಿ, ಗ್ರಾಮಸ್ಥರಾದ ಸುನಿಲ್ ಹನುಮನವರ್, ಹನುಮಂತ್ ಪೂಜಾರಿ, ಆನಂದ್ ನಾಟಿಕಾರ್, ಹನುಮಂತ್ ಸಂಘಾಣಿ, ಭಾಗ್ಯವಂತ್ ಕವನಹಳ್ಳಿ, ಕಂಟೆಪ್ಪ ತೋಳಿ, ಶೋಭಾ ವಿಟ್ವಾಯಿ ಸೇರಿದಂತೆ ಇತರರು ಇದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್.